ಭಾರತ ಸರ್ಕಾರದ್ದು ನಡೀತು. ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ ನೇಷನ್ಸ್ಗೆ, ಘನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ, ಮತ್ತು ಮೆಡಿಕಲ್ ವೀಸಾಸ್ ಇರೋರು 29ನೇ ತಾರೀಕು ಒಳಗಡೆ ಈ ದೇಶ ತೊರೆದು ಹೋಗ್ಬೇಕಂತ ಹೇಳಿ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ 88 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ, ಅವ್ರು ಇಲ್ಲಿ ಮ್ಯಾರೇಜ್ ಆಗಿರೋರು. ಅವರೆಲ್ಲರೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ LTVs ಅಂತ ಹೇಳ್ತೀವಿ, ಅದರ ಅಡಿಯಲ್ಲಿದ್ದಾರೆ 88 ಜನ. ಅದರಲ್ಲಿ 4 ಜನ ವಿಸಿಟರ್ ವೀಸಾದಲ್ಲಿ ಇದ್ದಾರೆ. ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನ್ಯಾಷನಲ್ಸ್ ಹೊಂದಿರುವಂಥ ಜಾಗ. ಈಗಾಗಲೇ ಕಾರವಾರದಲ್ಲಿ 15 ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ. ಅದರಲ್ಲಿ 10 ಜನ ವುಮೆನ್ ಇದ್ದಾರೆ ಮ್ಯಾರಿಡ್ ಆಗಿ. ಅವ್ರಿಗೆ ಹುಟ್ಟಿದ ಮಕ್ಕಳು 3 ಜನ ಮಕ್ಕಳಿದ್ದಾರೆ. ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಾ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸ್ ಆಗಿದೆ ಭಟ್ಕಳದಲ್ಲಿ. ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದ್ರಿಂದ ಅವ್ರನ್ನ ನಾವು ಇನ್ನೂ ಡಿಪೋರ್ಟ್ ಮಾಡಿಲ್ಲ. ಒಬ್ಬರು ಎಲ್ಲ ಸೇರಿ 15 ಜನ ಇದ್ದಾರೆ. ಅದರಲ್ಲಿ 14 ಜನ ಭಟ್ಕಳದವರು, ಒಬ್ಬರು ಕಾರವಾರದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇವರೆಲ್ಲರೂ ಲಾಂಗ್ ಟರ್ಮ್ ವೀಸಾದಲ್ಲಿ ಇರೋದ್ರಿಂದ ಈಗಾಗಲೇ ಏನು ನಮ್ಮ FRRO ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊಂಡ್ವಿ. ನಿನ್ನೆ ನಾನು ಭಟ್ಕಳದಲ್ಲಿದ್ದೆ. ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ, ಅಲ್ಲಿದ್ದಾರ ದೇಶದಲ್ಲಿರೋದು, ಅದನ್ನೆಲ್ಲ ಚೆಕ್ ಮಾಡಿ ಬಂದಿದ್ವಿ. ಎಲ್ಲರೂ ಇಲ್ಲೇ ಇದ್ದಾರೆ. ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೊಂತೀವಿ. ಹೌದು, ಎಲ್ಲರೂ ಲಾಂಗ್ ಟರ್ಮ್ ವೀಸಾ. ಅಲ್ಲಿ ಇನ್ನೊಂದು ಏನಂದ್ರೆ, ಈಗ ನಮ್ಗೆ ವಲ್ಕಿ, ನಮ್ಮ ಹೊನ್ನಾವರದ ವಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರಿಡ್ ಆಗಿದ್ದಾರೆ. ಹಾಗಾಗಿ ಅವರಲ್ಲಿದ್ದಾರೆ, ಇಂಡಿಯನ್ ಹುಡುಗಿ ಮತ್ತೆ ಪಾಕಿಸ್ತಾನದಲ್ಲಿದ್ದಾರೆ. ಅವರು ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ. ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ DSP ಭಟ್ಕಳ ಅಥವಾ ನಮ್ಮ ಸ್ಪೆಷಲ್ ಬ್ರಾಂಚಿಂದ ನಾನು ಎಲ್ಲರೂ ವೆಟ್ ಆಗಿದೆ, ಎಲ್ಲರೂ ಇಲ್ಲಿದ್ದಾರೆ. ಸರ್ಕಾರದ ಏನು ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ವೀಸಾಸ್ ಅಲ್ಲಿ 28 ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್ ಇದರಲ್ಲಿ. ಅಂದ್ರೆ ಅದು ಬೇರೆ ಬೇರೆ ರಾಜತಾಂತ್ರಿಕ ಇರ್ಬೋದು, ಟೂರಿಸ್ಟ್ ವೀಸಾ ಇರ್ಬೋದು, ಬಿಸ್ನೆಸ್ ಇರ್ಬೋದು, ದೆನ್ ಸೆಕ್ಯೂರಿಟಿ ಸಂಬಂಧಪಟ್ಟಿರ್ಬೋದು, ಮೆಡಿಕಲ್ ವೀಸಾಸ್ ಇರ್ಬೋದು, ಅಥವಾ ವ್ಯಾಪಾರಕ್ಕೆ ಇರ್ಬೋದು, ಸಾರ್ಕ್ ಇಂದ ಏನು ತಗೊಂಡಿರ್ಬೋದು. ಈಗ 28 ವೆರೈಟೀಸ್ ಆಫ್ ವೀಸಾಸ್ ಇದೆ. ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನ್ ಕೊಡ್ತಾರೆ ಅಂದ್ರೆ, ಯಾರು ಮ್ಯಾರಿಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್, ಬೇರೆ ರಾಜ್ಯದವರು ಅಂದ್ರೆ ಪಾಕಿಸ್ತಾನೀಸ್ ಅಲ್ಲ, ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗಾ ನಾವು ಇಂಡಿಯನ್ ಸಿಟಿಜನ್ಶಿಪ್ಗೆ ಅವರು ಏನು ಅಪ್ಲಿಕೇಶನ್ ಮಾಡಿದ ಸಂದರ್ಭದಲ್ಲಿ, ಮತ್ತೆ ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ, ಎನಿ ವಿದೇಶಿ ಪ್ರಜೆಗೆ ಅಂತ ಹೇಳಿದ್ರೆ ಫಾರಿನರ್ಸ್ ಆಕ್ಟ್ ಅಂತ ಏನಿದೆ, ಅದರ ಪ್ರಕಾರ ಯಾರು ಮ್ಯಾರೇಜ್ ಮಾಡ್ಕೊಂಡು ನಾವು ಇಂಡಿಯಾದಲ್ಲೇ ನೆಲೆಸೋದಕ್ಕೆ ಇಷ್ಟಪಡುತ್ತೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ. ಸಿಟಿಜನ್ಶಿಪ್ ಆಕ್ಟ್ ಮತ್ತೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹೀರಿಂಗ್ ಮಾಡಿ ಅವರಿಗೆ ಲಾಂಗ್ ಟರ್ಮ್ ವೀಸಾನ ನಮ್ಮವ್ರು ನೀಡಿರ್ತಾರೆ. ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಆಗಿದೆ, ಮತ್ತೆ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈಗ ಮೀಡಿಯಾ ಸೆಂಟರ್ ಇಂದ ನಮ್ಗೆ ಏನು ಪ್ರಕಟಣೆ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾಸ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ್ ವೀಸಾಸ್ ಬಂದವರು 27ನೇ ತಾರೀಕು ಸಂಜೆ, ಮತ್ತೆ ಮೆಡಿಕಲ್ ವೀಸಾ ಬಂದವರು 29 ದೇಶ ತೊರಿಬೇಕು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸ್ ಅಲ್ಲಿ ಇರೋದ್ರಿಂದ ಯಾರನ್ನೂ ಸಹ ರೆಡಿಫರ್ ಮಾಡೋಂಥ ಪ್ರಶ್ನೆ ಉದ್ಭವಿಸಲ್ಲ.